ಸದಾನಂದ ಕಾಲವಾದ ಸುದ್ದಿ ತಿಳಿಯುತ್ತಿದ್ದಂತೆ ಪದ್ಮ ಬೆಳಗ್ಗಿನಿಂದ ಬೀಳುತ್ತಲೇ ಇದ್ದ ಪಿರಿಪಿರಿ ಮಳೆಯಲ್ಲಿ ಅಟ್ಟದಲ್ಲಿ ಹೋದ ವರ್ಷ ಇಟ್ಟಿದ್ದ ತೂತು ಛತ್ರಿ ಹುಡುಕಿಕೊಂಡು ಅವಸರವಾಗಿಯೇ ಮನೋರಮಾಳ ಮನೆಗೆ ಹೊರಟಳೇನೂ ಹೌದು. ಆದರೆ ಅವಳಿಗೆ ವಿಷಯ ತಿಳಿಸುವ ಬಗೆ ಹೇಗೆ ಎಂಬ ವಿಷಯ ತಲೆಗೆ ನುಗ್ಗುತ್ತಲೇ ಅರೆಕ್ಷಣ ನಿಂತು ಬಿಟ್ಟಳು. ನಂತರ ಸಾವರಿಸಿಕೊಂಡು ಅಲ್ಲಿ ತಲುಪಿದ ಮೇಲೆ ನೋಡುವ ಎಂದುಕೊಳ್ಳುತ್ತಾ ಮುಂದೆ ನಡೆದಳು. ಮನೋರಮಾಳ ಸಣ್ಣ ತೋಟದ ಮನೆ ಪದ್ಮನ ಮನೆಗೆ ದೂರಕ್ಕೆ ದೂರವೂ ಅಲ್ಲ, ಹತ್ತಿರಕ್ಕೆ ಹತ್ತಿರವೂ ಅಲ್ಲ. ಇಬ್ಬರು ಆಪ್ತ ಗೆಳತಿಯರು. ಒಂದೇ ಹಳ್ಳಿ ಶಾಲೆಯಲ್ಲಿ ಕಲಿತು ಪಟ್ಟಣದ ಕಾಲೇಜಿನಲ್ಲಿ PUC ಮುಗಿಸಿದ್ದರಷ್ಟೇ. ಪದ್ಮಳಿಗೆ ಬಹಳ ಹತ್ತಿರದಲ್ಲೇ ಇದ್ದ ಸೋದರತ್ತೆಯ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಆದರೆ ಮನೋರಮಾಳಿಗೂ ಮದುವೆ ಸದ್ಯದಲ್ಲೇ ಮಾಡುತ್ತಾರೆಂದಾಗ ಮಾತ್ರ ಪದ್ಮಾಳಿಗೂ ದಿಗಿಲಾಯಿತು. ಮನೋರಮಾ ಸದಾನಂದನನ್ನು ಪ್ರೀತಿಸುತ್ತಿದ್ದುದು ಅವಳಿಗೆ ಗೊತ್ತಿರುವ ವಿಷಯವೇ. ಸದಾನಂದ ಮನೋರಮಾಳ ಹತ್ತಿರದ ಸಂಬಂಧಿಯೇ. ಆದರೆ ಅವಳ ಅಪ್ಪ ಹೇಗೆ ಈ ವಿಷಯ ಸ್ವೀಕರಿಸುತ್ತಾರೋ ಎನ್ನುವ ಆತಂಕವನ್ನು ಮನೋರಮಾ ಪದ್ಮಳ ಬಳಿ ತೋಡಿಕೊಂಡಿದ್ದಳು. ಆದರೆ ವಿಷಯ ತಿಳಿಯುತ್ತಿದ್ದಂತೆ ಒಳ್ಳೆಯ ಕೆಲಸದಲ್ಲಿದ್ದ ಸದಾನಂದನನ್ನು ಅವಳ ಅಪ್ಪ ಒಪ್ಪಿಕೊಂಡರು. ಮನೋರಮಾಗೆ ಹೇಳತೀರದ ಸಂತೋಷವೂ ಆಯಿತು. ಆದರೆ ಆ ಸಂತೋಷ ಹೆಚ್ಚು ದಿನ ಬಾಳಲಿಲ್ಲ. ಮದುವೆಗಾಗಿ ಜಾತಕ ಪರಿಶೀಲಿಸಿದಾಗ ಸದಾನಂದನ ಆಯುಷ್ಯ ಹೆಚ್ಚು ಇಲ್ಲ ಅನ್ನುವ ಕಾರಣ ಇಟ್ಟುಕೊಂಡು ಅವಳ ತಂದೆ ಅವರಿಬ್ಬರ ಮದುವೆ ವಿಚಾರ ಮುಂದುವರಿಸಲಿಲ್ಲ. ಇತ್ತ ಪದ್ಮಳ ಜೀವನ ಬಾಣಂತನ ಮಕ್ಕಳು ಅಂತ ಮುಂದುವರೆದಿದ್ದರೂ ಮನೋರಮಾಳ ಬಾಳು ಅಲ್ಲಿ ನಿಂತು ಹೋದಂತೆಯೇ ಆಗಿತ್ತು. ಜಾತಕದಲ್ಲಿ ಏನೇ ಇದ್ದರೂ ಮನದೊಳಗೆ ಮನೆ ಮಾಡಿಕೊಂಡ ಪ್ರೀತಿ ಮರೆಮಾಚಲು ಇಬ್ಬರಿಗೂ ಸಾಧ್ಯವಾಗಲಿಲ್ಲ. ಅಪ್ಪನ ನಿರಾಕರಣೆಯ ನಂತರವೂ ಇಬ್ಬರೂ ಕದ್ದು ಮುಚ್ಚಿ ಭೇಟಿಯಾಗಿ ತಮ್ಮ ನೋವನ್ನು ತೋಡಿಕೊಳ್ಳುತ್ತಿದ್ದರು. ಆದರೂ ಮಾಡುವುದೇನು? ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರು. ಆಗ ಅವಳ ಅಪ್ಪ ಅವರ ಎದುರಾಗಿ ಬಂದು ನಿಂತು, ಓಹ್, ಮನೆ ಬಿಟ್ಟು ಓಡಿ ಹೋಗೋ ತನಕ ಬಂದ್ರಿ ನೀವಿಬ್ರು ಅಲ್ವಾ? ಸರಿ ಸರಿ, ಹೋಗಿ ಹೋಗಿ, ನಾನು ತಡೆಯೋಲ್ಲ. ಆದರೆ ಮನು, ನೀನು ಇವನ ಜೊತೆ ಓಡಿ ಹೋದ ಮರುಕ್ಷಣನೇ ನಿನ್ನಪ್ಪನ ಹೆಣ ಬೀಳತ್ತೆ. ಅದನ್ನು ನೋಡೋಕ್ಕೂ ನೀನು ಬರ್ಕೂಡ್ದು. ಇದರ ಮೇಲೆ ನಿನ್ನಿಷ್ಟ ಎನ್ನುತ್ತಾ ದಾರಿ ಬಿಟ್ಟು ಕೊಟ್ರು. ಮನೋರಮಾ ಸೋತು ಹೋದಳು. ಗಟ್ಟಿಯಾಗಿ ಸದಾನಂದನ ಕೈ ಹಿಡಿದಿದ್ದವಳು ಅಲ್ಲೇ ಕುಸಿದು ಕುಳಿತಳು. ಅತ್ತು ಸೊರಗಿ ಸದಾನಂದನನ್ನು ಒಮ್ಮೆ ಆಸೆ ಕಂಗಳಿಂದ ನೋಡುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಮನೆಯ ದಾರಿ ಹಿಡಿದಳು. ಅದೇ ಕೊನೆ. ಅವಳು ಸದಾನಂದನನ್ನು ಮತ್ತೆಂದೂ ನೋಡಲೇ ಇಲ್ಲ. ಇದು ನಡೆದು 8 ವರ್ಷಗಳೇ ಕಳೆದಿತ್ತು. ಸದಾನಂದ ಅಂದು ಮನೆ ತೊರೆದು ಹೋದವನು ಮತ್ತೆ ಹಿಂತಿರುಗಲೇ ಇಲ್ಲ. ಆದರೆ ಪ್ರತಿ ವರ್ಷ ಅವಳ ಹುಟ್ಟುಹಬ್ಬದ ದಿನ ಅವಳಿಗೊಂದು ಸೀರೆಯ ಪಾರ್ಸಲ್ ಅವಳಿಗಾಗಿ ಬರುತ್ತಿತ್ತು. ಅಲ್ಲದೆ ತಾಯಿ ಇಲ್ಲದ ಮಗಳನ್ನು ಪ್ರೀತಿಯಿಂದ ಸಾಕಿದ್ದ ಅವಳ ಅಪ್ಪ ಈ ಘಟನೆಯ 2 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡಿದ್ದರು. ಹೇಗೂ ಅವರು ತೀರಿಕೊಂಡರೂ ಇನ್ನು ಇವರಿಬ್ಬರೂ ಒಂದಾಗಬಹುದಲ್ಲ ಎನ್ನುವ ಜನರ ಅಭಿಪ್ರಾಯಕ್ಕೆ ಮನೋರಮಾ ಬೆಂಬಲ ನೀಡಲಿಲ್ಲ. ಬದಲಾಗಿ ಸದಾನಂದ ಎಲ್ಲೋ ಜೀವಂತವಾಗಿ ಬದುಕಿಕೊಂಡಿದ್ದಾನೆ. ತನ್ನನ್ನು ನೆನಪಿಟ್ಟುಕೊಂಡೋ ಮರೆತೋ ಹೇಗೋ ಜೀವಿಸುತ್ತಿದ್ದಾನೆ. ಅಪ್ಪ ಬದುಕಿಲ್ಲ ಅಂದ ಮಾತ್ರಕ್ಕೆ ಅವರ ಮಾತಿಗೆ ಅಗೌರವ ತೋರಿಸುವುದು ಅವಳಿಗೆ ಇಷ್ಟವಾಗಲಿಲ್ಲ. ಬೇರೆಯವರೊಡನೆ ಮದುವೆ ಆಗಲು ಒಪ್ಪಲಿಲ್ಲ. ಒಂಟಿಯಾಗಿಯೇ ಇರುವಂತೆ ತೀರ್ಮಾನಿಸಿದ್ದಳು. ಬದುಕಿನಳು ಪಾಕವಾಗದ ಬೆಲ್ಲವಾಗಿಯೇ ಉಳಿದಳು ಮನೋರಮಾ. ಇಂದು ಊಟ ಮಾಡಿ ಸಣ್ಣ ನಿದ್ದೆಯ ಜೋಂಬಿಗೆ ಜಾರಿದ್ದ ಪದ್ಮಳಿಗೆ ಕಿರ್ರನೆ ಸದ್ದು ಮಾಡಿದ ಹಜಾರದ ಬಾಗಿಲ ಶಬ್ದ ಎಚ್ಚರಿಸಿತ್ತು. ದೂರದ ಊರಿಂದ ಬಂದಿದ್ದವನಾತ ಬಂದವನೇ ಮನೋರಮಾಳ ಮನೆಯ ಹಾದಿ ವಿಚಾರಿಸಿದ್ದ. ಪದ್ಮ ಕಾರಣ ಕೇಳಿದಾಗ ಆತ ಹೇಳಿದ ಕಾರಣ ಕೇಳಿ ಅವಳಿಗೆ ಸಿಡಿಲು ಬಡಿದಂತಾಗಿತ್ತು. ಸದಾನಂದ ಆತನಿಗೆ ದೂರದ ಊರಿನ ಸ್ನೇಹಿತ. ಅವರಿಬ್ಬರು ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದುದಾಗಿ ತಿಳಿಸಿದ. ಮುಂದುವರಿಸುತ್ತಾ, ಅವನು ಮನೋರಮಾಳನ್ನು ತುಂಬ ಹಚ್ಚಿಕೊಂಡಿದ್ದ ಮೇಡಮ್. ಅವನು ಯಾವಾಗಲೂ ಅವಳ ವಿಚಾರನೇ ಮಾತಾಡ್ತಿದ್ದ. ಪಾಪ, ಪ್ರತಿ ವರ್ಷ ಅವಳ ಹುಟ್ಟುಹಬ್ಬದ ದಿನ ಅವನಿಗೆ ಹಬ್ಬ. ಅವಳಿಗೆ ಸೀರೆನೂ ಕಳಿಸ್ತಿದ್ದ. ಯಾವ ಜನ್ಮದ ಋಣಾನುಬಂಧನೋ ಏನೋ, ಪಾಪ ಜೊತೆಗೆ ಜೀವನ ಮಾಡಲಿಕ್ಕಾಗಲಿಲ್ಲ ನೋಡಿ ಅವರಿಗೆ ಎಂದಾಗ ಪದ್ಮಳು ಅತ್ತು ಬಿಟ್ಟಳು. ಇತ್ತೀಚೆಗೆ ಅವನಿಗೆ ತಲೆನೋವು ಜೋರಾಗಿ ಬರ್ತಿತ್ತು. ಮಧ್ಯ ಮಧ್ಯ ಟೆಸ್ಟ್ ಮಾಡಿಸಿದಾಗ ಅವನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಗೊತ್ತಾಯಿತು. ಅವನು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೂ ಒಪ್ಪಲಿಲ್ಲ.
ಆಯುಷ್ಯ ಕಮ್ಮಿ ಅಂತಾನೆ ಮನೋರಮಾಳ ಜೊತೆ ಮದುವೆ ನಡೆಯಲಿಲ್ಲ. ಒಳ್ಳೇದೇ ಆಯಿತು, ಅವಳಿಗೆ ಅರ್ಧ ದಾರಿಗೆ ಕೈ ಕೊಟ್ಟು ಹೋದ ಹಾಗೆ ಆಗ್ತಿತ್ತು ಅಂತಿದ್ದ. ಕೊನೆಗೆ ನೋವನ್ನು ಅನುಭವಿಸ್ತಾನೆ ಮೊನ್ನೆ ತೀರ್ಕೊಂಡ ಮೇಡಮ್ ಅಂದಾಗ ಇಬ್ಬರೂ ಅತ್ತು ಬಿಟ್ಟರು. ಅವರಿಗೆ ಸುದ್ದಿ ತಲುಪಿಸೋದು ನನ್ನ ಕರ್ತವ್ಯ ಅನ್ನಿಸ್ತು, ಅದಕ್ಕೆ ಬಂದೆ ಅಂದಾಗ ಪದ್ಮ ಸಾವರಿಸಿಕೊಂಡು ಆಗ ತಾನೇ ಶಾಲೆಯಿಂದ ಬಂದಿದ್ದ ಮಕ್ಕಳನ್ನು ಕೂರಿಸಿ ತಾನು ಅವಳನ್ನು ಕರೆತರುವುದಾಗಿ ಹೇಳಿ ಮಳೆಯಲ್ಲಿ ಹೊರಟಿದ್ದಳು ಪದ್ಮ. ಮನೋರಮಾಳ ಮನೆಯ ಮುಂದೆ ನಿಂತಾಗ ಪದ್ಮ ಏದುಸಿರು ಬಿಡುತ್ತಾ ಜಿಟಿ ಜಿಟಿ ಮಳೆಯಲ್ಲಿ ಛತ್ರಿ ಹಿಡಿದು ನಿಂತಳು. ತಾನೇ ಹೇಳುವುದಾಗಿ ಬಂದಿದ್ದೇನೋ ನಿಜ, ಆದರೆ ಧೈರ್ಯ ಹೇಗೋ ಸಾವರಿಸಿಕೊಂಡು ಛತ್ರಿ ಹಜಾರದಲ್ಲಿ ಇಡುತ್ತಾ ಒಳ ನಡೆದಳು. ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ, ನಿನ್ನ ನಡೆಗೆ ಸವಿ ನುಡಿಗೆ, ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೆ ಮೌನದಲೇ ಎಂದು ಆಕಾಶವಾಣಿಯಲ್ಲಿ ಬರುತ್ತಿದ್ದ ಚಿತ್ರಗೀತೆಗೆ ದನಿಗೂಡಿಸುತ್ತಾ ಕಾಫಿ ಮಾಡಿಕೊಳ್ಳುತ್ತಿದ್ದಳು ಮನೋರಮಾ. ಪದ್ಮಳನ್ನು ನೋಡಿ, ಅರೆ ಪದ್ಮ, ಏನೇ ಇವತ್ತು ಈ ಮಳೆಲೂ ಈ ಕಡೆ ಬಂದಿದ್ಯಾ? ಬಾಬಾ, ಕರೆಕ್ಟ್ ಟೈಮಿಗೆ ಬಂದೆ ನೋಡು, ನಿಂಗೂ ಸೇರಿಸಿ ಕಾಫಿ ಮಾಡ್ತೀನಿ ಎನ್ನುತ್ತಾ ಮತ್ತಷ್ಟು ಹಾಲು ಡಿಕಾಕ್ಷನ್ ಬೆರೆಸಿ, ಬಾ ಕೂತ್ಕೋ, ಯಾಕೆ ಒಂಥರ ಇದೆಯಾ, ಏನು ವಿಷಯ ಅಂತ ನೇರವಾಗಿ ಪ್ರಶ್ನಿಸಿದಳು. ಸುಮ್ಮನೆ ಬಂದೆ ಕಣೆ, ಮಕ್ಕಳು ನೀ ಮಾಡಿದ್ದು ಹಲಸಿನ ಹಪ್ಪಳ ನೆನಪು ಮಾಡ್ಕೊಳ್ತಿದ್ರು, ಅದಕ್ಕೆ ಮಳೆ ಬೇರೆ ಬರ್ತಿತ್ತಲ್ಲ, ಹಾಗೇ ಹೊರಟು ಬಂದೆ ಅಂದಳು ಬೆವರುತ್ತಲೇ. ಹೋ ಹೌದಾ, ಸರಿ ಕಣೆ ಕೊಡ್ತೀನಿ, ಇಬ್ಬರೂ ಸೇರಿ ಕಾಫಿ ಕುಡಿಯೋಣ ಮೊದಲು, ಹಪ್ಪಳನೂ ಕೆಂಡದಲ್ಲಿ ಸುಟ್ಟು ಕೊಡ್ತೀನಿ ಅನ್ನುತ್ತಾ ಕಾಫಿಯನ್ನು 2 ಲೋಟಕ್ಕೆ ಹಾಕಿ ಕೈ ಅಟ್ಟದಲ್ಲಿ ಇಟ್ಟಿದ್ದ ಹಪ್ಪಳದ ಡಬ್ಬಿಯಿಂದ 4 ಹಪ್ಪಳ ತೆಗೆದು ಕಾಫಿ ಹೀರುತ್ತಲೇ ಸುಡತೊಡಗಿದಳು. ಮತ್ತೆ ಏನು ಅಡುಗೆ ಮಾಡಿದ್ಯೇ ಇವತ್ತು ಎಂದಾಗಲೂ ಉತ್ತರ ಬಾರದಿದ್ದಾಗ ಪದ್ಮ ಯಾವುದಕ್ಕೋ ಒದ್ದಾಡುತ್ತಿರುವಂತೆ ಅನ್ನಿಸಿತು ಮನೋರಮಾಳಿಗೆ. ಸುಟ್ಟ ಹಪ್ಪಳ ಅವಳ ಮುಂದಿಟ್ಟು, ಏ ಪದ್ಮ ಏನಾಯ್ತೆ, ಯಾಕೆ ಒಂಥರ ಇದೆಯಾ ಅಂದಾಗ ಪದ್ಮ ನಡುಗತೊಡಗಿದಳು. ಮಾತೇ ಹೊರಡಲಿಲ್ಲ, ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವಳಿಗೆ ವಿಷಯ ತಿಳಿಸುವುದಾದರೂ ಹೇಗೆ? ನಡುಗುವ ಕೈಯಲ್ಲೇ ಹಪ್ಪಳದ ಸಣ್ಣ ತುಂಡೊಂದನ್ನು ಬಾಯಿಗಿರಿಸುತ್ತಾ, ಬಾಳೆಕಾಯಿ ಹುಳಿ ಮಾಡಿದ್ದೆ ಕಣೆ, ನೀ ಏನು ಮಾಡಿದ್ದೆ ಅಂದಳು. ಹುಚ್ಚಿ, ಏನೋ ಕೇಳಿದರೆ ಏನೋ ಹೇಳ್ತಾಳೆ, ಅದಕ್ಕೆ ಸಪ್ಪಗಿದೆಯಾ ಎಂದು ನಗುತ್ತಾ, ನಾನು ಇವತ್ತು ಏನೂ ಮಾಡಲಿಲ್ಲ ಕಣೆ, ಬೆಳಗ್ಗೆ ಪೇಟೆಗೆ ಹೋಗಿದ್ದೆ, ಸದಾನಂದಂದು ಸೀರೆ ಪಾರ್ಸಲ್ ಬಂದಿತ್ತು ಪಾಪಣ್ಣನ ಅಂಗಡಿಗೆ, ಅದನ್ನು ತರೋಕೆ ಹೋಗಿದ್ದೆ, ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಬಂದೆ ಅಂದಾಗ ಪದ್ಮಳಿಗೆ ಆಶ್ಚರ್ಯವಾಗಿತ್ತು. ಅಲ್ವೇ, ನಿನ್ನ ಹುಟ್ಟುಹಬ್ಬ ಮುಂದಿನ ತಿಂಗಳಲ್ವಾ, ಈಗಲೇ ಯಾಕೆ ಕಳಿಸ್ದ? ಏನೋ ಗೊತ್ತಿಲ್ಲ ಕಣೆ, ಅವನಿಗೆ ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಅನಿಸುತ್ತೆ, ಯಾವ ಊರಿಗೆ ಹೋಗೋದಿದೆಯೋ ಏನೋ, ಅದಕ್ಕೆ ಮುಂಚೆನೇ ಕಳಿಸಿರಬೇಕು. ಲೆಟರ್ ಏನಾದರೂ ಇಟ್ಟಿದ್ದಾನಾ? ನೋಡಿದ್ಯಾ ಅದನ್ನು ತೆಗೆದು? ಹಾಂ ನೋಡಿದೆ, ಅವನು ಯಾವಾಗಲೂ ಯಾವ ಲೆಟರನ್ನು ಕೂಡ ಇಡೋಲ್ಲ, ನಾನು ಮನಸ್ಸು ಕೆಡಿಸ್ಕೊಳ್ತೀನಿ ಅಂತ. ಮೊನ್ನೆಯಿಂದ ಯಾಕೋ ತುಂಬ ನೆನಪಾಗ್ತಾ ಇದ್ದ, ಭಯ ಭಯ ಅನ್ನಿಸ್ತಾ ಇತ್ತು. ಇವತ್ತು ಪಾರ್ಸಲ್ ಬಂತು ಅಂತ ಗೊತ್ತಾದ್ಮೇಲೆ ನಿರಾಳ ಆಯಿತು ನೋಡು ಅಂದಳು ನಗುತ್ತಾ. ಪದ್ಮ ಅವಳ ನಿರ್ಮಲ ನಗುವನ್ನು ನೋಡಿ ತೀರ್ಮಾನಿಸಿಬಿಟ್ಟಳು. ಎದ್ದವಳೇ, ಬರ್ತೀನಿ ಕಣೆ ಅನ್ನುತ್ತಾ ಹೊರಟಳು. ಅಯ್ಯೋ ಏನಾಯ್ತೆ ನಿಂಗೆ ಇದ್ದಕ್ಕಿದ್ದ ಹಾಗೆ, ಏನು ಅವಸರ ಅಷ್ಟು, ಸ್ವಲ್ಪ ಹೊತ್ತು ಇದ್ದು ಹೋಗೆ. ಇಲ್ಲ ಕಣೆ, ಇನ್ನೊಂದಿನ ಬರ್ತೀನಿ, ಹೀಗೆ ನಗ್ತಾ ಹಾಡು ಕೇಳ್ತಾ ಇರು. ಸದಾನಂದ ಕೊಟ್ಟ ಸೀರೆನ ಉಟ್ಕೊಂಡು ನೀನೇ ನಾಳೆ ಮನೆಗೆ ಬಾ ಅಂದಳು. ಏನಾಯ್ತೆ ನಿಂಗೆ ಇದ್ದಕ್ಕಿದ್ದ ಹಾಗೆ, ಏನೇನೋ ಹೇಳ್ತಾ ಇದೀಯಾ? ಏನೂ ಇಲ್ಲ, ಹೀಗೆ ಹೇಳಬೇಕು ಅನ್ನಿಸ್ತು ಅಷ್ಟೇ, ಬರ್ತೀನಿ ಎನ್ನುತ್ತಾ ಹೊರಟೇ ಬಿಟ್ಟಳು. ಅಯ್ಯೋ ತಡಿ, ಹಪ್ಪಳ ಕೇಳ್ಕೊಂಡು ಬಂದೆ, ಹಾಗೆ ಹೋಗ್ತಾ ಇದ್ಯಲ್ಲ, ಇರಲಿ ನೀನೇ ನಾಳೆ ಬರ್ತಾ ತಗೊಂಡು ಬಾ ಎನ್ನುತ್ತಾ ಅಲ್ಲಿಂದ ಅವಸರವಾಗಿ ಹೊರಟಳು. ಏನಾಯಿತು ಇವಳಿಗೆ ಎನ್ನುತ್ತಾ ಮನೋರಮಾ ಕಣ್ಣು ಸೂಕ್ಷ್ಮಿಸಿ ಹಜಾರದಲ್ಲಿ ನೋಡುತ್ತಾ ನಿಂತೇ ಇದ್ದಳು. ಇತ್ತ ಅಲ್ಲಿಂದ ವೇಗವಾಗಿ ಹೊರಟು ಬಂದ ಪದ್ಮ ಒಂದು ಕಡೆ ಮರಕ್ಕೆ ಒರಗಿ ಮನಸ್ಸಿನ ಆವೇಗ ತಾಳಲಾರದೆ ಜೋರಾಗಿ ಅತ್ತು ಬಿಟ್ಟಳು. ಮತ್ತೆ ಅಲ್ಲಿಂದ ಸಾವರಿಸಿಕೊಂಡು ಹೊರಟು ಮನೆಗೆ ಬಂದಳು. ಬಂದವಳೆ ಹಜಾರದಲ್ಲಿ ಆಡುತ್ತಿದ್ದ ಮಕ್ಕಳಿಗೆ, ಅಪ್ಪ ಬಂದ್ರೇನ್ರೋ? ಇಲ್ಲ ಅಮ್ಮ, ಇನ್ನು ತಿಂಡಿ ಏನಾದರೂ ಕೊಡೆ ಅಮ್ಮ, ಹಸಿವಾಗ್ತಾ ಇದೆ ಎಂದಾಗ, ಬೆಳಗ್ಗೆ ಮಾಡಿದ ಕಡುಬು ಕೆಂಡದ ಮೇಲೆ ಇಟ್ಟಿದ್ದೆ, ಹೋಗಿ ಹಾಕ್ಕೊಳ್ರು ಮಕ್ಕಳ
ನಾನು ಈಗ ಬರ್ತೀನಿ ಎನ್ನುತ್ತಾ ಅವರನ್ನು ಒಳಗೆ ಕಳಿಸಿ ಬಂದವರತ್ತ ಬಂದು ಕೂತಳು. ಅಣ್ಣ, ತುಂಬ ಕಾಯಿಸ್ಬಿಟ್ಟೆ ನಿಮಗೆ, ತಪ್ಪು ತಿಳಿಬೇಡಿ. ನಾನು ಒಂದು ಮಾತು ಹೇಳ್ತೀನಿ, ಅದನ್ನು ನಡೆಸಿಕೊಡ್ತೀರಾ ಅಂದಳು. ಹೇಳಿ ಮೇಡಮ್, ಪರವಾಗಿಲ್ಲ. ಒಂದ್ಸಲ ಅವರನ್ನು ಮಾತಾಡಿಸಿ ನೋಡಿ ಹೋಗೋಣ ಅಂತ ಇದ್ದೆ. ಯಾಕೆ, ಅವರು ಮನೆಯಲ್ಲಿ ಇಲ್ವಾ? ಕ್ಷಮಿಸಿ ಅಣ್ಣ, ಅವಳು ಇದ್ದಾಳೆ. ಆದರೆ ಇವತ್ತು ಸದಾನಂದಂದು ಪಾರ್ಸಲ್ ಬಂದ ಖುಷೀಲಿ ಇದ್ದಾಳೆ. ಓಹ್ ಹೌದಾ? ಅವನಿಗೆ ಸೂಕ್ಷ್ಮ ಗೊತ್ತಾಗಿತ್ತು ಅನಿಸುತ್ತೆ. ಮುಂಚೆನೇ ಕಳಿಸಿಕೊಟ್ಟಿದ್ದಾನೆ ಪಾಪ. ಹೌದು ಅಣ್ಣ, ಅದಕ್ಕೆ ಅವಳಿಗೆ ವಿಷಯ ತಿಳಿಸೋದೇ ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ. ಕೈ ಮುಗಿತೀನಿ ಅಣ್ಣ, ಈ ವಿಷಯನ ಯಾರಿಗೂ ಹೇಳಬೇಡಿ. ಅಕಸ್ಮಾತ್ ಯಾರಾದರೂ ಕೇಳಿಕೊಂಡು ಬಂದರೆ ಗೊತ್ತಿಲ್ಲ, ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಹೇಳಿ ಅಣ್ಣ. ಅವಳು ಜೀವನದಲ್ಲಿ ಒಂಟಿಯಾಗಿದ್ದಾಳೆ. ಭಾವದಲ್ಲೂ ಒಂಟಿ ಆಗೋದನ್ನು ನನಗೆ ನೋಡೋಕೆ ಆಗೋಲ್ಲ. ಅದಕ್ಕೆ. ಅಯ್ಯೋ, ನೀವು ಕೈ ಮುಗಿಬೇಡಿ ಮೇಡಮ್, ನನಗೂ ಅರ್ಥ ಆಗತ್ತೆ. ಅವರು ಹಾಗೇ ಇರಲಿ ಬಿಡಿ, ನನ್ನಿಂದ ಯಾವ ತೊಂದರೆನೂ ಆಗೋಲ್ಲ. ಇದು ನನ್ನ ಜವಾಬ್ದಾರಿ ಎಂದಾಗ ಪದ್ಮ ನಿರಾಳಗೊಂಡಳು. ತುಂಬ ಥ್ಯಾಂಕ್ಸ್ ಅಣ್ಣ, ಇಲ್ಲೇ ಕೂತಿರಿ, ಈಗ ಬಂದೆ, ಕಾಫಿ ಮಾಡಿ ತರ್ತೀನಿ ಎನ್ನುತ್ತಾ ಒಳನಡೆದಳು. ಅವಳ ಮನದೊಳಗೆ ನಗು ಅಳು ಎರಡೂ ಭಾವ ಸೇರಿಕೊಂಡು ಒಂದು ರೀತಿಯ ದುಗುಡವಾಗುತ್ತಿತ್ತು. ಸದಾನಂದನ ಸಾವಿಗೆ ಅಳಬೇಕೋ, ಮನೋರಮಾಳ ಮುಖದ ಮಂದಹಾಸ ನೆನೆದು ಹಗುರವಾಗಬೇಕೋ ಗೊತ್ತಾಗಲಿಲ್ಲ ಅವಳಿಗೆ. ಇಷ್ಟೆಲ್ಲ ಆದರೂ ಪ್ರತಿ ವರ್ಷ ಮನೋರಮಾಳಿಗೆ ಸೀರೆ ಪಾರ್ಸಲ್ ತಪ್ಪಲಿಲ್ಲ. ಅವಳ ಮಂದಹಾಸ ಕೂಡ.